स्कूल स्टाइल कैंसल्ड। यहाँ लर्निंग मिलती है क्रिएटिव ट्विस्ट के साथ। नॉलेज पार्क द क्रिएटिव स्कूल, क्रिएटिविटी इज आवर सब्जेक्ट। आपके बच्चे के सही फ्यूचर के लिए नोबल पब्लिक स्कूल स्मार्ट लर्निंग का नया अंदाज। एडमिशंस आर ओपन। बीजेपी की 3 राज्यों में हुई जीत को लेकर बसों कल्याण में बीजेपी पार्टी ने मनाया जश्न। भारतीय जनता पक्ष के भारत माता की नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। 5 राज्यों में हुए चुनाव में बीजेपी पार्टी के 3 राज्यों में जीत हासिल की। पश्चिम बंगाल, आसाम और पांडिचेरी शामिल है। जीत के बाद तुरंत कल्याण एमएलए शनु सालगार के नेतृत्व में बीजेपी पार्टी लीडर्स और कार्यकर्ताओं ने सिटी के अंबेडकर चौक पर पटाखे फोड़ एक दूसरे को मिठाई खिलाई और जश्न मनाया। इस मौके पर एमएलए शनु सालगार ने बात करते हुए कहा कि पश्चिम बंगाल में जीत 120 करोड़ हिंदुओं की जीत है और कहा कि पश्चिम बंगाल घुसपैठियों और गद्दारों का अड्डा बना हुआ था, लेकिन अब बीजेपी की जीत के बाद गद्दारों का खेल नहीं चलेगा। कहा कि गायों के श्राप के कारण कांग्रेस पार्टी को हार का सामना करना पड़ा। गाय के अभिश्राप के कारण कांग्रेस पार्टी को और भी नुकसान उठाना पड़ेगा। विश्वास दिलाया कि आने वाले 2028 में कर्नाटका में कांग्रेस मुक्त होगा और आने वाले कुछ वर्षों में भारत कांग्रेस मुक्त देश बन जाएगा। SKGM ढाबा, वेज एंड नॉन वेज ढाबा, स्पेशल मटन थाली, हैदराबाद मुंबई हाईवे, नेशनल हाईवे 65, मठाला मोड़, बसवा कल्याण। साई नेत्रम ऑप्टिकल, फ्री आई टेस्टिंग, फ्रेम प्लस ग्लास 499 ओनली। ARK गिरी सिल्क एंड सारी। ಜಗತ್ತೇ ತಿರುಗಿ ನೋಡ್ತಾ ಇತ್ತು ಪಶ್ಚಿಮ ಬಂಗಾಳದ ಚುನಾವಣೆ ಫಲಿತಾಂಶ ಏನಾಗಬಹುದು ಅಂತ ಹೇಳಿ. ಇವತ್ತು ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಸವ ಕಲ್ಯಾಣದ ಸಮಸ್ತ ಎಲ್ಲ ನಾವು ಪ್ರಮುಖರು ವಿಜಯೋತ್ಸವವನ್ನು ಬಸವ ಕಲ್ಯಾಣದ ಅಂಬೇಡ್ಕರ್ ಚೌಕದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಮೊಟ್ಟ ಮೊದಲಿಗೆ ಈ ಪಶ್ಚಿಮ ಬಂಗಾಳದ ವಿಜಯ ಈ ದೇಶದ 120 ಕೋಟಿ ಹಿಂದೂಗಳಿಗೆ ಸಲ್ಲಬೇಕಂತೇಳಿ ನಾನು ಬಹಳ ಸಂತೋಷದಿಂದ ಹೇಳ್ತೇನೆ. ಈ ವಿಜಯಕ್ಕಾಗಿ ಹಗಲಿರುಳು ಶ್ರಮಪಟ್ಟಂತಹ ಈ ದೇಶದ ಆದರಣೀಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರು ಆದಂತಹ ನಿತಿನ್ ನವೀನ್ ಜಿ ಅವರು, ಈ ದೇಶದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು, ಹೀಗೆ ಅನೇಕ ರಾಷ್ಟ್ರೀಯ ನಾಯಕರು ಹಾಗೂ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಂಥ BL ಸಂತೋಷ್ ಜಿ ಅವರು ಅನೇಕರ ಪರಿಶ್ರಮ, ಪಶ್ಚಿಮ ಬಂಗಾಳ, ಅಸ್ಸಾಂ, ಪಾಂಡಿಚೇರಿಯ ಕಾರ್ಯಕರ್ತರ ಪರಿಶ್ರಮ, ಹಾಗಾಗಿ ಸಮಸ್ತ ಪಶ್ಚಿಮ ಬಂಗಾಳ, ಅಸ್ಸಾಂ, ಪಾಂಡಿಚೇರಿ ಎಲ್ಲ ಕಾರ್ಯಕರ್ತರಿಗೆ ಬಸವ ಕಲ್ಯಾಣ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಸ್ನೇಹಿತರೆ, ಈ ಜಯ ಇದು ಸಣ್ಣ ಪುಟ್ಟ ಜಯ ಅಲ್ಲ. ಇದು ಏನು ಪಶ್ಚಿಮ ಬಂಗಾಳದಿಂದ ಭಾರತಕ್ಕೆ ನುಸುಳುಕೋರರು, ದೇಶದ್ರೋಹಿಗಳು, ದೇಶ ಹೊಡಿತಕ್ಕಂಥ ಕೆಲಸ ಮಾಡೋರಿಗೆ ಅದೊಂದು ಹೆಬ್ಬಾಗಿಲಾಗಿತ್ತು. ಇವತ್ತು ಅದನ್ನು ಮುಚ್ಚುವುದರ ಮುಖಾಂತರ ಇವತ್ತು ಇಡೀ ಭಾರತದ 120 ಕೋಟಿ ಹಿಂದೂ ಜಾಗೃತರಾಗಿದ್ದಾರೆ ಅಂತಕ್ಕಂಥ ಸಂದೇಶ ಇವತ್ತಿನ ಫಲಿತಾಂಶದಿಂದ ನಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ. ಹಾಗಾಗಿ ನಾವು ಒಂದೇ ಸೌದೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಮಗೆ ಕೂಗಿತ್ತು. ನಾನಷ್ಟೇ ಅಲ್ಲ, ಯೋಗಿ ಆದಿತ್ಯನಾಥ್ ಅವರು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಪಶ್ಚಿಮ ಬಂಗಾಳದ ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗಿ, ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಅವ್ರು ಏನ್ ಹೇಳ್ತಾ ಇದ್ರು, ಮೈ ಗಾಯ್ ಕೋ ಕಟ್ಟೆ ದೂಂಗಾ, ಹಿಂದೂ ಕೋ ಪಟ್ಟೆ ದೂಂಗಾ ಅಂತ ಹೇಳಿ ಅವ್ರು ಆವಾಜ್ ಕೊಟ್ಟಿದ್ರು. ಯಾವತ್ತು ಈ ಕಾಂಗ್ರೆಸ್ ಏನು ನಾವು ಗೋಮಾತೆ ಅಂತ ಹೇಳಿ ಕರಿತೀವಿ, ನಮ್ಮ ತಾಯಿ ಗೋಮಾತೆ ಕಣ್ಣೀರಿನ ಶಾಪದ ಫಲ ಇದು ಇವತ್ತು ಕಾಂಗ್ರೆಸ್ ಅನುಭವಿಸ್ತಾ ಇದೆ. ನೀವೇನು ಗೋಮಾತೆಗೆ ಅಕ್ರಮ ಕಸಾಯಿಖಾನೆಗಳಿಗೆ ಹೋಗಿ ಕಳಿಸಿ 1 ವಾರ ಉಪವಾಸ ಕಡಿತಾರಲ್ಲ, ಕಣ್ಣೀರ್ ಹಾಕ್ತದಲ್ಲ, 28ಗೂ ಕೂಡ ನಿಮ್ಗೆ ಅದ್ರ ಶಾಪ್ ತಟ್ಟದೆ ಬಿಡಲ್ಲ. ನಾವು ಕೂಡ ಬರ್ತಕ್ಕಂಥ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ 2028
160ರಿಂದ 170 ಸೀಟನ್ನ ಕರ್ನಾಟಕ ರಾಜ್ಯದಲ್ಲಿ ನಾವು ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಸ್ನೇಹಿತರೆ. ಹಾಗಾಗಿ ನಾನು ವಿಶೇಷವಾಗಿ ಮತ್ತೊಮ್ಮೆ ಸಮಸ್ತ ನಮ್ಮೆಲ್ಲ ರಾಷ್ಟ್ರೀಯ ನಾಯಕರು, ನಮ್ಮ ರಾಜ್ಯದ ಅಧ್ಯಕ್ಷರು, ಅನೇಕ ಜನ ಕರ್ನಾಟಕದ ನಮ್ಮ ಅನೇಕ ಕಾರ್ಯಕರ್ತರು, ಅರುಣ್ ಬಿನ್ನಾಡಿಜಿ ಅವರು, CT ರವಿ ಅವರು, ಸಾಕಷ್ಟು ಜನ ಕಾರ್ಯಕರ್ತರು ಹೋಗಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ.